Hello everyone. So today we'll solve some problems on marginal cost. So marginal cost, already we have solved problems on cost plus pricing. So in this problem I have already dictated in the classroom. So you can look at that problem. So I'll explain this question. Look at the question. So Look Ahead Limited. So this is the company. They are telling us to fix the selling price for A and B. So this A and B products are manufactured in D department. So the following information are given. So following information is all about the direct materials. ಸೊ ಡೈರೆಕ್ಟ್ ಮೆಟೀರಿಯಲ್ ಎಗೆ ಬಿಗೆ ಸಪ್ರೇಟ್ ಕೊಟ್ಟಿದ್ದಾರೆ. ಫಾರ್ ಆ್ಯನ್ಯುವಲ್ ಪ್ರೊಡಕ್ಷನ್, ಆ್ಯನ್ಯುವಲಿ ಅವ್ರು ಎಷ್ಟು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ 1,00,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಎಗೆ, ಬಿಗೆ 2,00,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಇದೆ ಅಂದರೆ ಪರ್ ಯೂನಿಟ್ 15 ಇದೆ ಎಗೆ ಆ್ಯಂಡ್ ಬಿಗೆ 14 ಇದೆ. ಡೈರೆಕ್ಟ್ ಲೇಬರ್ ಎಷ್ಟಿದೆ? 9 ಇದೆ, 6 ಇದೆ. ಡೈರೆಕ್ಟ್ ಲೇಬರ್ ಅವರ್ ಕೊಟ್ಟಿದ್ದಾರೆ 3 and 2. ಸೊ 3 is for A, 2 is for B. So next, now they have given indirect expenses. This paragraph is whole about the indirect expenses. So as we are solving problem on marginal cost, so when we have how we should recognize this is marginal cost means when they are differentiating about fixed and the variable cost. So ee tara kottidre, so that is marginal cost. ಸೊ ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಕಾಸ್ಟ್ ಪ್ಲಸ್ನಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಮಾರ್ಜಿನಲ್ ಕಾಸ್ಟ್ನಲ್ಲಿ ವೇರಿಯಬಲ್ ಕಾಸ್ಟ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಸ್ ದಿಸ್ ಈಸ್ ಮೆಂಟ್ ಫಾರ್ ಅಡಿಷ್ನಲ್ ಯೂನಿಟ್ಸ್ ಎಷ್ಟೆಷ್ಟು ಆ್ಯಡ್ ಆಗ್ತಾ ಇದೆ ಪ್ರೊಡಕ್ಷನಲ್ಲಿ, ಅದಕ್ಕೆ ಓನ್ಲಿ ವೇರಿಯಬಲ್ ಕಾಸ್ಟ್ ಈಸ್ ಕನ್ಸಿಡರ್ಡ್. ಸೊ ಹಿಯರ್ ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅಬೌಟ್ ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿ ಓವರ್ ಹೆಡ್ ಅವ್ರು ಏನು ಹೇಳ್ತಾ ಇದ್ದಾರೆ 100% ಆಫ್ ಡೈರೆಕ್ಟ್ ವೇಜಸ್. ಸೊ ಡೈರೆಕ್ಟ್ ವೇಜಸ್ ಮೀನ್ಸ್ ಡೈರೆಕ್ಟ್ ಲೇಬರ್. ಸೊ ಡೈರೆಕ್ಟ್ ಲೇಬರ್ ದಟ್ ಈಸ್ 9. ಸೊ ಎಗೆ 100% ಅಂದರೆ 9, ಇದರಲ್ಲಿ 9 ಈಸ್ ದಿ 100%. ಅದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ 50% ಫಿಕ್ಸ್ ಅಂತೆ. ಸೊ 9 into 50%, 9 into 50% ಈಸ್ 4.5. ಸೊ 50% fixed and the remaining 50% will be variable. So 4.5 is fixed, remaining 4.5 will be variable. This is the understood concept, right? So 50% fixed and the 50% remaining ಏನಾಗುತ್ತೆ variable ಆಗುತ್ತೆ. So what we need variable only to marginal cost. So 50% fixed ಅಂದರೆ 50% remaining will be variable cost. So ಅದೇ ರೀತಿ ಬಿಗೆ ಡೈರೆಕ್ಟ್ ವೇಜಸ್ ಎಷ್ಟಿದೆ 6 ಇದೆ, ಅದರಲ್ಲಿ 6 into 50 100% ಅವ್ರು ಹೇಳ್ತಾ ಇದ್ದಾರೆ 6 into 50% ದಟ್ ಈಸ್ ಫಿಕ್ಸ್ಡ್ ಅಂದರೆ 3 ಏನಾಗುತ್ತೆ ಫಿಕ್ಸೆಡ್ ಆಗುತ್ತೆ, 3 ಏನಾಗುತ್ತೆ ವೇರಿಯಬಲ್ ಆಗುತ್ತೆ. ನೆಕ್ಸ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 10% ಆಫ್ ದ ಫ್ಯಾಕ್ಟ್ರಿ ಕಾಸ್ಟ್. ಸೊ ಇದು ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀರಿ ನಾವು ಅದರದ್ದು 10% ತಗೊಳ್ಬೇಕು. ಅದರಲ್ಲಿ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿ 10% ಅದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ 100% ಫಿಕ್ಸ್ಡ್. ಸೊ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ನಲ್ಲಿ ದೇರ್ ಈಸ್ ನೋ ವೇರಿಯಬಲ್ ಕಾಸ್ಟ್, ದಿ ಫುಲ್ ಅಮೌಂಟ್ ಈಸ್ ಫಿಕ್ಸೆಡ್ ಓನ್ಲಿ. ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ 50% ವೇರಿಯಬಲ್, 50% ಫಿಕ್ಸ್ ಅಂತ ಹೇಳಿದ್ದಾರೆ. ಸೊ 3 ಕೊಟ್ಟಿದ್ದಾರೆ, 3ನಲ್ಲಿ 3 into 50% means 1.5 is variable and 1.5 is fixed. 4ನಲ್ಲಿ 50% ಅಂದರೆ 2 ಆಗುತ್ತೆ, 2 is variable. This is all about the indirect expenses. Next, the information is given for the capital employment. So capital employment ಬಗ್ಗೆ ಕೊಟ್ಟಿದ್ದಾರೆ, that is how much they have employed the capital. So 50 lakhs fixed capital ಇದೆ ಕಂಪನಿದು. ಸೊ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಿದೆ ಇಯರ್ದು. ಸೊ ಹಾಫ್ ಇಯರ್ದು ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಾಗುತ್ತೆ ಅಷ್ಟು ಅವರು ವರ್ಕಿಂಗ್ ಕ್ಯಾಪಿಟಲ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ 50 lakhs ಅವ್ರ ಸಪ್ರೇಟ್ ಫಿಕ್ಸೆಡ್ ಕ್ಯಾಪಿಟಲ್ ಇದೆ ಕಂಪನಿದು. ಕಾಸ್ಟ್ ಆಫ್ ಸೇಲ್ಸ್ ಎಷ್ಟು ಒಂದು ಕಾಸ್ಟ್ ಇನ್ಕರ್ಡ್ ಆಗುತ್ತೆ ಸೇಲ್ಸ್ಗೆ, ಅದರದ್ದು 6 months ಈಕ್ವಲ್ ಏನು ಕನ್ಸಿಡರ್ ಮಾಡಿದ್ದಾರೆ ವರ್ಕಿಂಗ್ ಕ್ಯಾಪಿಟಲ್ ಫಿಕ್ಸ್ ಮಾಡಿದ್ದಾರೆ. ಸೊ ಟು ಗೆಟ್ ದಿಸ್ 50 lakhs and working capital ಅವ್ರು ಏನು ಮಾಡಿದ್ದಾರೆ, ದೇ ಹ್ಯಾವ್ ಟೇಕನ್ ಲೋನ್ ಆಫ್ 40 lakhs ಫ್ರಮ್ ದಿ ಬ್ಯಾಂಕ್, ದಟ್ ಈಸ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹತ್ರ 40 lakhs ಅವ್ರು ಏನು ಮಾಡಿದ್ದಾರೆ ಲೋನ್ ತಗೊಂಡಿದ್ದಾರೆ ಅಟ್ ಎ ರೇಟ್ ಆಫ್ ಇಂಟ್ರೆಸ್ಟ್ 14%. ಸೊ 40 lakhsಗೆ 14% ಇಂಟ್ರೆಸ್ಟ್ ಮೇಲೆ ತಗೊಂಡಿದ್ದಾರೆ. ಪ್ಲಸ್
50% of working capital are made by bank borrowing carrying interest. ಸೊ ನೆಕ್ಸ್ಟ್ ಅವ್ರು ಏನು ಮಾಡಿದ್ದಾರೆ, 40 lakhs ಏನು ಮಾಡಿದ್ದಾರೆ, ಫಿಕ್ಸೆಡ್ ಕ್ಯಾಪಿಟಲ್ನ ರಿಕವರ್ ಮಾಡೋಕ್ಕೆ ತೊಗೊಂಡಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ಗೆ ಏನು ಮಾಡಿದ್ದಾರೆ, ಬೇರೆ ಬ್ಯಾಂಕ್ ಹತ್ರ ತೊಗೊಂಡಿದ್ದಾರೆ ಲೋನ್, ದಟ್ ಈಸ್ 18%. ಸೊ 50% ಆಫ್ ಎಷ್ಟು ಇಲ್ಲಿ ಬರುತ್ತೆ ಕಾಸ್ಟ್ ಆಫ್ ಸೇಲ್ 6 monthsದು, ಅದರಲ್ಲಿ 50% ಅವ್ರು ಬ್ಯಾಂಕ್ ಹತ್ರ ತೊಗೊಂಡಿದ್ದಾರೆ. ಸೊ ಅದ್ರ ಮೇಲೆ 18% ಅವ್ರು ಇಂಟ್ರೆಸ್ಟ್ ಪೇ ಮಾಡಬೇಕು. ಸೊ ಇದೆಲ್ಲ ಅಮೌಂಟ್ಸ್ನೆಲ್ಲ ಆಮೇಲೆ ತಗೊಂಡ್ರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ 20% ನಮಗೆ ರಿಟರ್ನ್ ಬರುತ್ತೆ ನಮ್ಮ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮಾಡ್ತಾ ಇರೋದು ಅಂತ ಹೇಳಿದ್ದಾರೆ. ಸೊ ದಿಸ್ ಇನ್ಫಾರ್ಮೇಷನ್ ಈಸ್ ಆಲ್ ಅಬೌಟ್ ದಿ ಕ್ಯಾಪಿಟಲ್. ನೆಕ್ಸ್ಟ್ ಏನಿದೆ, ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಗೆ ಪ್ರಿಪೇರ್ ಮಾಡೋಕ್ಕೆ ಅಂದರೆ, ಫಸ್ಟ್ ಅವ್ರು ಏನು ಹೇಳ್ತಾ ಇರೋದು ಅಂದರೆ, ಆಸ್ ದಿಸ್ ಚಾಪ್ಟರ್ ಈಸ್ ಫಾರ್ price fixing only, so they are telling us to fix the price for A and B such that the contribution per direct hour is same of both the products. So illi as the marginal cost is all about the variable cost, so contribution we have to calculate. With the help of contribution we have to calculate the selling price. So next step or ಏನು ಹೇಳಿದ್ದಾರೆ, we also in addition to fixing the price what will be the price for A and B, we also have to show them the statement, that is the cost in detail showing the profits and other cost. Now overall conclusion ಹೇಳ್ಬೇಕಂದ್ರೆ ಪ್ರಾಬ್ಲಮ್ನಲ್ಲಿ ನಾವು ಏನೇನು ಪ್ರಿಪೇರ್ ಮಾಡಬೇಕಂದ್ರೆ, ಫಸ್ಟ್ ನಾವು ವೇರಿಯಬಲ್ ಕಾಸ್ಟ್ ಎಷ್ಟಿದೆ ಆ್ಯಂಡ್ ಟೋಟಲ್ ಕಾಸ್ಟ್ ಎಷ್ಟಿದೆ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಟೋಟಲ್ ಕಾಸ್ಟ್ ಎಲ್ಲ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಸ್ ದೇ ಹ್ಯಾವ್ ಗಿವನ್ ಇನ್ಫಾರ್ಮೇಷನ್ ಅಬೌಟ್ ದಿ ಕ್ಯಾಪಿಟಲ್, ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು. 20% ರಿಟರ್ನ್ ಇದೆ, ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಬರುತ್ತೆ ಕ್ಯಾಪಿಟಲ್ ಮೇಲೆ ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಸೇಲ್ಸ್ ವ್ಯಾಲ್ಯೂ ಆ್ಯಂಡ್ ಕಾಂಟ್ರಿಬ್ಯೂಷನ್, ಆ್ಯಸ್ ದಿ ಪ್ರಾಬ್ಲಮ್ ಈಸ್ ಟೆಲಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದಿ ಕಾಂಟ್ರಿಬ್ಯೂಷನ್, ಸೊ ವಿ ಹ್ಯಾವ್ ಟು find out the sale value and the contribution. Next we have to prepare the statement of fixation of selling price, and last is we have to prepare one statement showing the profit. So let's start. So first is variable cost and total cost. So here I have taken 4 columns. So total cost A, variable cost A, total cost B and variable cost B. ಸೊ ಫಸ್ಟ್ ಇನ್ಫಾರ್ಮೇಷನ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಡೈರೆಕ್ಟ್ ಮೆಟೀರಿಯಲ್ಸ್. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಈಸ್ 15 and 14. So you know direct material and direct labor, they are variable in nature, so we don't have to differentiate. So 15 ಇದೆ A ಗೆ, so total will be 15 only and variable will also be 15. Next B ಗೆ ಎಷ್ಟು ಕೊಟ್ಟಿದ್ದಾರೆ, 14. So total will also be 14 and variable will also be 14. Next information ಏನಿದೆ, direct labor. So direct labor is also variable in nature. So 9 ಇದೆ, 6 ಇದೆ. So total 9, here also 9, 6 and 6. Next we have to move towards this factory overhead. So ಫ್ಯಾಕ್ಟ್ರಿ ಓವರ್ ಹೆಡ್, ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಫ್ಯಾಕ್ಟ್ರಿ ಓವರ್ ಹೆಡ್ ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಡೈರೆಕ್ಟ್ ವೇಜಸ್ ಎಷ್ಟಿದೆ ಅಷ್ಟು ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೈರೆಕ್ಟ್ ವೇಜಸ್ ಎಗೆ ಎಷ್ಟಿದೆ, 9 ಇದೆ, ಬಿಗೆ ಎಷ್ಟಿದೆ, 6 ಇದೆ. ಸೊ ಇಲ್ಲಿ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, 50% ಫಿಕ್ಸ್ಡ್. ಅಂಡರ್ ಫ್ಯಾಕ್ಟ್ರಿ ಓವರ್ ಹೆಡ್ 50% ಈಸ್ ಫಿಕ್ಸ್ಡ್. So 50% is fixed, means remaining 50% will be variable. So here 100% of direct wages, so total cost is 9. ಇದರಲ್ಲಿ 50% ಅಂದರೆ, ಸೊ 9ನಲ್ಲಿ 50% ಅಂದರೆ 50% ಫಿಕ್ಸ್ಡ್ ಆದರೆ ನಮಗೆ ಬೇಕಾಗಿರೋದು 50% ವೇರಿಯಬಲ್. ಸೊ 9 into 50% 4.5 ಬರುತ್ತೆ. 4.5 ಈಸ್ ವೇರಿಯಬಲ್. ನೆಕ್ಸ್ಟ್ ಬಿನಲ್ಲಿ 6 ಇದೆ, ಟೋಟಲ್ ಎಷ್ಟಿದೆ, 6 ಇದೆ. 6ನಲ್ಲಿ 50% ವೇರಿಯಬಲ್ ಅಂದರೆ 3 ಈಸ್ ದಿ ವೇರಿಯಬಲ್. ಸೊ ನಾವು ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಆ್ಯಂಡ್ ಫ್ಯಾಕ್ಟ್ರಿ, ವಿ ಹ್ಯಾವ್ ಟು ಟೋಟಲ್ ಇಟ್. ಸೊ ಟೋಟಲ್
factory cost is 9. To add it, 15 plus 9 plus 9 is 33. Next, 15 plus 9 plus 4.5 is 28.5. Next, 14 plus 6 plus 6 is 26. Next, 14 plus 6 plus 3 is 23. So this is total factory cost. Next, move towards administrative overhead. So now they are talking about administrative overhead. So 10% of factory cost, 10% of total factory cost. So ಇಲ್ಲಿ administration overhead. So 10% of factory cost means 33 total ತಗೊಳ್ಬೇಕು. 33 into 10% and 26 into 10%. So 3.3 and 2.6. ಸೊ ಇಲ್ಲಿ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, 100% ಫಿಕ್ಸ್ಡ್. ಸೊ ಇದರಲ್ಲಿ ವೇರಿಯಬಲ್ ಕಾಸ್ಟ್ ಇಲ್ಲ. ಸೊ ಫಸ್ಟ್ ಇಸ್ ವಿ ಹ್ಯಾವ್ ಟು 3.3. ಸೊ ಆ್ಯಸ್ ದಿಸ್ ಈಸ್ ನಾಟ್ don't have variable cost, nil. So 2.6 and nil. Next, they are talking about selling and distribution overhead. So they have given 3 and 4, 50% is variable. So selling and distribution. So selling and distribution is ಕೊಟ್ಟಿದ್ದಾರೆ 3 and 4. ಸೊ ಟೋಟಲ್ 3 ಇದೆ, ಇಲ್ಲಿ ಎಷ್ಟಿದೆ 4 ಇದೆ. ಇದರಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, 50% is variable. So 3 into 50% is 1.5 and 4ಗೆ 50% means 2. So we have already completed all this cost. So next is we have to total it. So total. So when we total all the cost, 39.3 will be the total cost of A and 30 cost variable cost of A. 32.6 will be total cost of B and 25 will be of B. So next we have to calculate total variable cost and total cost. So this is per unit. Per unit ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ಪರ್ ಯೂನಿಟ್ ಆಮೇಲೆ ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ, ದಟ್ ಈಸ್ ಪರ್ ಯೂನಿಟ್ಗೆ ಆ್ಯನ್ಯುವಲ್ ಸೇಲ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ second is calculation of total variable cost and total cost. So here particulars. So total variable cost and total cost. So first we'll calculate for product A. So product A ಗೆ total variable cost ಇರೋದು 30. So 30 into per unit ಎಷ್ಟಿದೆ, ಸೇಲ್ಸ್ ಆ್ಯನ್ಯುವಲ್ ಪ್ರೊಡಕ್ಷನ್ 1 lakh. So 1 lakh. Next, total cost ಎಷ್ಟಿದೆ, 39.3. So 39.3 into 1 lakh. So 30 into 1 lakh is 30 lakhs and 39.3 into 1 lakh is 39,30,000. Next, product B. Product B ಗೆ per unit ಎಷ್ಟಿದೆ, so 25 is variable and 32.6 is total cost. So 25, 32.6. So ಇದರದ್ದು ಆ್ಯನ್ಯುವಲ್ ಪ್ರೊಡಕ್ಷನ್ ಎಷ್ಟಿದೆ, 2 lakh. So 2 lakh and 2 lakh.
25 into 2 lakh is 50 lakhs. Next, 32.6 into 2 lakh is 65 lakh 20,000. 65 lakh 20,000. So next is we have to total it. So 30 lakhs plus 50 lakhs will be 80 lakhs. 80 lakhs. Next, 39 lakh 30,000 plus 65 lakh 20,000 is 1 crore 4 lakh 50,000. So total cost of A and B, total variable cost of A and B. So next step is calculating the capital employed. So next paragraph is all about capital. So capital, fixed capital ಎಷ್ಟು ಕೊಟ್ಟಿದ್ದಾರೆ? Fixed capital is 50 lakhs. So 50 lakhs. Next information is about working capital, that is it is equal to cost of sales 6 months. So that is 6 months means that is half of 1 year. So cost of sales total cost ಎಷ್ಟಿದೆ? 1 crore 4 lakh 50,000. So working capital is 6 months of cost of sales. So cost of sales or total cost is 1 crore 4 lakh 50,000 into 6 months means that is 1/250%. So ಇದರಲ್ಲಿ 6 months ಅಂದರೆ 1/2 ಆಗುತ್ತೆ. So the amount will be 52 lakh 25,000. Now total capital employed ಎಷ್ಟಿದೆ? Total employed capital is 50 lakhs plus 52 lakhs 25,000 is 1 crore 2 lakh 25,000. So next information ಏನಿದೆ? ಸೊ ಅವ್ರು ಏನು ಹೇಳಿದ್ದಾರೆ? 20% ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ ರಿಟರ್ನ್ ಬರಬೇಕು. ಸೊ ರಿಟರ್ನ್ ಆನ್ ಕ್ಯಾಪಿಟಲ್ equals, so total capital employed is 1 crore 2 lakh 25,000 into 20%. So the answer is 20 lakh 45,000 will be the expected return on the capital employed. So next we have to prepare the sales value and the contribution. So to prepare the sales value or to prepare the contribution, we have to first calculate the sales value. To prepare contribution, we need to calculate the sales value. So sales value, how can we calculate? We can calculate the sales value with the help of the total cost and this expected return. So first take total cost of both the products, that is 1 crore 4 lakh 50,000. So 1 crore 4 lakh 50,000, add the expected earnings. So expected earning here is 20 lakh 45,000. 20 lakh 45,000. This is the expected return. So when we add both of this, it will be
1,24,95,000. So total. So this is the sales. This is the total cost we expended on the product, and this is the expected profit we are expecting. So total will be 1,24,95,000. So in this, in order to calculate the contribution, if we less the fixed cost, we'll get the contribution easily. So variable cost na less ಮಾಡಬೇಕು. So variable cost ಎಷ್ಟಿದೆ total variable cost is 80 lakhs. So 80 lakhs so if we less it, the contribution is 44,95,000. So 44,95,000 is the contribution. So next we have calculated contribution. So now we have to calculate the contribution per labor hour. One labor hour ಗೆ ಎಷ್ಟು ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ದಟ್ ದಿ ಲೇಬರ್ ಅವರ್ ಈಸ್ ಗಿವನ್ 3 and 2. 3 A ಗೆ ಕೊಟ್ಟಿದ್ದಾರೆ, 2 B ಗೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಅವರ್ಸ್, ಟೋಟಲ್ ಲೇಬರ್ ಅವರ್ಸ್. ಫಸ್ಟ್ ಫಾರ್ ಎ ಗೆ 3 ಕೊಟ್ಟಿದ್ದಾರೆ. ಸೊ 3 ಆನ್ಯುವಲ್ ಪ್ರೊಡಕ್ಷನ್ 1 lakh ಇದೆ. So 3 into 1 lakh will be 3 lakh. 3 lakh hours ಬೇಕು A ಪ್ರೊಡ್ಯೂಸ್ ಮಾಡೋಕ್ಕೆ. ನೆಕ್ಸ್ಟ್ ಬಿಗೆ ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. ಸೊ 2 into this is 2 lakh. So 2 into 2 lakh will be 4 lakh. So 4 lakh ಆ್ಯಡ್ ಮಾಡಿದ್ರೆ ಟೋಟಲ್ ಎ ಬಿಗೆ 7 lakh ಆಗ್ತಾ ಇದೆ. ಸೊ ದಿಸ್ ಈಸ್ ದಿ ಟೋಟಲ್ ಅವರ್ಸ್. ಸೊ ನಾವು ಪರ್ ಯೂನಿಟ್ ಲೇಬರ್ ಅವರ್ ಬೇಕಂದರೆ ಸೊ 44,95,000 divided by 7 lakh. So per unit will be 44,95,000 divided by 7 lakh is 6.42. 6.42 rupees. 6.42 is the contribution for both A and B. So next